ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ಆ್ಯಂಡ್ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ, ಇವತ್ತು ಸಂಡೇ ಸ್ಪೆಷಲ್ ಆಗಿ ಮಸ್ತ್ ಆಗಿರುವಂಥ ಒಂದು ಮಟನ್ ಕರಿ ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಸಖತ್ತಾಗಿ ಹೇಗೆ ಮಾಡೋದು, ಆಲ್ಮೋಸ್ಟ್ ಎಲ್ಲರಿಗೂ ಮಟನ್ ಅಂದರೆ ಭಾಳ ಇಷ್ಟ ಅಂತ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಓಕೆನಾ? ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದರೆ ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋ ಕಂಪ್ಲೀಟ್ ಮಾಡಿ, ಓಕೆನಾ? ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಫ್ರೈ ಮಾಡ್ಕೊಳತ್ತೀನಿ. ನೀವು ನೋಡ್ತಿರ್ಬೋದು, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಆಗುವಷ್ಟು ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಾಕೊತಿದ್ದೀನಿ. ಸೊ ಆ್ಯಂಡ್ ನೀವು ಏನಪ್ಪ ಅಂತಂದರೆ ಮಟನ್ ನೋಡ್ಕೊಂಡು ಬಿಟ್ಟು ಆಯಿಲ್ ಹಾಕೋರಿ, ಯಾಕಂತಂದ್ರೆ ಬಟ್ ಕೊಬ್ಬು ಅದು ಇದು ಇರ್ತೈತಲ್ಲ. ಸೊ ಹಾಗಾಗಿ ನಾನು ಹೇಳಾಕತ್ತೀನಿ. ಸೊ ನೀವು ನೋಡ್ತಿರ್ಬೋದು, ಸಾಂಬಾರು ನಮ್ಗೆ ಜಾಸ್ತಿನೇ ಬೇಕಪ್ಪ ಅಂತಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಆ್ಯಂಡ್ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಮಟನನ್ನು ಫ್ರೈ ಮಾಡ್ತಿರುವಂಥ ಈರುಳ್ಳಿ ಜೊತೆಗೇ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು. ಸೊ ಇದನ್ನು ಒಂದು ಸುಮಾರು ಒಂದು 10-15 ನಿಮಿಷ ನಾನು ಫ್ರೈ ಮಾಡ್ಕೊತೀನಿ, ಯಾಕಂತಂದರೆ ಇದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇನ್ನೊಂದು, ಈಗ ದೊಡ್ಡ ಮಟನ್, ಸಣ್ಣ ಮಟನ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಣ್ಣ ಮಟನ್ ಆದರೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಜಲ್ದಿ ಕುದಿತೈತಿ. ದೊಡ್ಡ ಮಟನ್ ಆಗಿತ್ತಂದ್ರೆ ಭಾಳಷ್ಟು ಕುದಿಸ್ಬೇಕಾಕೈತಿ. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ನೋಡ್ತಿರ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ, ಅರಿಶಿನ ಹಾಕ್ಕೊಂಡಿನಿ, ಸ್ವಲ್ಪ ಈಗಲೇ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇದನ್ನು ಬಿಟ್ಬಿಡೋಣ, ಆಯಿತಾ? ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕಾಕೈತಿ, ಯಾಕಂತಂದ್ರೆ ಜಲ್ದಿ ಫ್ರೈ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಎಲ್ರಿಗೂ ಭಾಳ ಇಷ್ಟಪಟ್ಟು ತಿಂತೀರಿ ಈ ಥರ ಸ್ಟೈಲ್ ಮಾಡಿದ್ರೆ. ಸೊ ನೀವು ನೋಡ್ತಿರ್ಬೋದು, ನೋಡಿದ್ದು ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಎಣ್ಣೆ ಬಿಟ್ಕೊತಾನೆ ಬರ್ತೈತಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿರಿ ನಾನು. ಸೊ ಕೊಬ್ಬಿನ ಅಂಶ ಇರೋದ್ರಿಂದ ಅದು ಎಣ್ಣೆ ಬಿಟ್ಕೊತಾನೆ ಬರ್ತೈತಿ. ಸೊ ಎಣ್ಣೆ ಬಿಟ್ಟು ಅಷ್ಟು ಇನ್ನೂ ಚಲೋ ಆಕೈತಿ ಟೇಸ್ಟ್. ಸೊ ನಾನು ನೆಕ್ಸ್ಟ್ ಇಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ. ಆ್ಯಂಡ್ ನೆಕ್ಸ್ಟ್ ಹಸಿ ಶುಂಠಿ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು. ಸೊ ನೀವು ಬೆಳ್ಳುಳ್ಳಿ ಸುಲಿದಾದರೂ ಇಟ್ಕೋಬೋದು, ಹಾಗೆ ಆದರೂ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಮಸಾಲೆ ಐಟಮ್ಸ್ ಹಾಕ್ಕೊಂಡಿನಿ. ಆ್ಯಂಡ್ ನೆಕ್ಸ್ಟ್ ಹುರಿದಿಟ್ಕೊಂಡಿರುವಂಥದ್ದು ಈರುಳ್ಳಿ ಆ್ಯಂಡ್ 1-2 ಟೊಮಾಟೊ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿಟ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು, ನೀವು ಚಿಲ್ಲಿ ಪೌಡ್ರ್ ಅದರೊಳಗೇ ಹಾಕ್ಕೋಬೋದು, ನೀವು ಮಿಕ್ಸರ್ ಜಾರ್ಗಾದ್ರೂ ಹಾಕ್ಕೋಬೋದು. ನಾನು ಸೊ ಸ್ಪೆಷಲಾಗಿ ಮಾಡತ್ತೀನಿ. ಆ್ಯಂಡ್ ನೆಕ್ಸ್ಟ್ ಮಸಾಲೆನ ಹಾಕ್ಕೊಂಡಿನಿ. ಮಟನ್ ಮಸಾಲೆನೇ ತೊಗೊಳ್ಳಿ, ಸಖತ್ ಫ್ಲೇವರ್ ಬರ್ತೈತಿ, ಸಖತ್ ಟೇಸ್ಟಾಗಿರ್ತೈತಿ. ಮಟನ್ ಮಸಾಲೆ ಅಂತ ಸಿಗ್ತೈತಿ. ಸೊ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಜಾರಿ ಒಳಗೆ ಹಾಕ್ಕೊಂಬಿಡಮ್ರಿ. ನೋಡಿರಿ, ಜಾರಿಗೆ ಹಾಕ್ಕೊಳ್ಳೋ ತನೂ ನಾವು ಇದನ್ನು ಕುದಿಯೋಕೆ ಬಿಟ್ಟೀವಿ. ನೋಡ್ತಿರ್ಬೋದು ನೀವು ಎಷ್ಟು ಚಂದ ಕಾಣಕತ್ತೈತೆ ಅಂತ. ಆ್ಯಂಡ್ ನೆಕ್ಸ್ಟ್ ಏನು ಚಂದಾಗ ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡಿವಿ ನೋಡಿರಿ, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಬಿಡಮ್ರಿ ಅಂತ. ನೀವು ನೋಡ್ತಿರ್ಬೋದು, ಪೂರ್ತಿಯಾಗಿ ಸೇರಿಸ್ಕೊಂಡ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂತಂದ್ರೆ ಹಸಿ ಸ್ಮೆಲ್ ಸ್ವಲ್ಪ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಸ್ವಲ್ಪ ನೀರು ಹಾಕಿ ತುಂಬ ಚೆನ್ನಾಗಿ ಗಟ್ಟಿಯಾಗಬೇಕು ಅಥವಾ ತುಂಬ ಸಾಂಬಾರು ಬೇಕು ಅಂತಂದರೆ, ಚೆನ್ನಾಗಿ ಗ್ರೇವಿ ಬೇಕಂದರೆ ಸ್ವಲ್ಪ ಈರುಳ್ಳಿನೇ ಜಾಸ್ತಿ ಹಾಕ್ಕೊಳ್ರಿ. ನಾನು ಈರುಳ್ಳಿ 1-2-3 ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಗ್ರೇವಿ ಬರಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೋಡ್ತಿರ್ಬೋದು, ಅದು ಕುದಿಯೋಷ್ಟು ನೀರನ್ನು ನಾವು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗೈತಿ. ಆ್ಯಂಡ್ ನಾವು ಕುಕ್ಕರ್ ವಿಸಿಲ್ನ 1-2-3 ಸಾರಿ ಒಡಿಸ್ಬಿಡಮ್ರಿ, ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದಿಸ್ಬಿಡೋಣ. ಸೊ ಆ್ಯಂಡ್ ಇದನ್ನು ಕುದಿಸಾದ್ಮೇಲೆ ಈಗ ನೋಡೋಣ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಇನ್ನೂ ಕುದೀತಾ ಇದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಒಳ್ಳೊಳ್ಳೆ ವೀಡಿಯೋನ ಹಾಕ್ತಾಯಿರ್ತೀನಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.